ನಮಸ್ಕಾರ. ಇದೇ ತಿಂಗಳಿನಲ್ಲಿ ಜಿಯೋ ಮತ್ತೆ ಏರ್ಟೆಲ್ ತಮ್ಮ ರೀಚಾರ್ಜ್ ನ ರೇಟ್ಸ್ ನಲ್ಲಿ 25% ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಟ್ರೈ ಫ್ರೀ 3 months ರೀಚಾರ್ಜ್. ಅಲ್ಲಿ ಕೆಳಗಡೆ ಒಂದು ಲಿಂಕ್ ಇದೆ. ಆ ಲಿಂಕಿಗೆ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗ್ತದೆ. ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕಂಗ್ರಾಚುಲೇಷನ್ ಫ್ರೀ 3 month ರೀಚಾರ್ಜ್ ಅಂತೇಳಿ ಇದೆ. ಅಲ್ಲಿ ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿದಲ್ಲಿ ರೀಚಾರ್ಜ್ ನೌ ಸಿಲೆಕ್ಟ್ ಯುವರ್ ಸ್ಟೇಟ್ ಅಂತೇಳಿ ಬರ್ತದೆ. ಅಲ್ಲಿ ನಮ್ಮ ಸ್ಟೇಟ್ ಅನ್ನು ಸಿಲೆಕ್ಟ್ ಮಾಡಿದಾಗ ನಮ್ಮ ಆಪರೇಟರ್ ನ ಹೆಸರನ್ನು ಸಿಲೆಕ್ಟ್ ಮಾಡಲಿಕ್ಕೆ ಕಾಲಮ್ ಬರ್ತದೆ. ಅಲ್ಲಿ ಆಪರೇಟರ್ ನ ಹೆಸರನ್ನು ಸಿಲೆಕ್ಟ್ ಮಾಡಿದ ಕೂಡಲೇ ಕಂಗ್ರಾಚುಲೇಷನ್, ನಿಮ್ಮ ನಂಬರ್ 3 ಮಂತಿನ ಫ್ರೀ ರೀಚಾರ್ಜ್ ಮತ್ತೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಗೆದ್ದಿದೆ. ಅದರಿಂದಾಗಿ ಈ ಮೆಸೇಜ್ ಅನ್ನು ನೀವು 5 ಗ್ರೂಪ್ಸ್ ಗೆ 20 ಫ್ರೆಂಡ್ಸ್ ಗಳಿಗೆ ಸೆಂಡ್ ಮಾಡಿದಲ್ಲಿ ನಿಮ್ಗೆ ರೀಚಾರ್ಜ್ ಸಿಗ್ತದೆ ಅಂತೇಳಿ ಇದೆ. ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇಷ್ಟೆಲ್ಲ ಪ್ರೊಸೀಜರ್ ನಾವು ಮಾಡಿದ ನಂತರ ನಮ್ಗೆ 3 ತಿಂಗಳ ರೀಚಾರ್ಜ್ ಅಂತೂ ಸಿಗುವುದಿಲ್ಲ. ಬಟ್ ನಮ್ಮ ಮೊಬೈಲ್ ನಂಬರ್, ನಮ್ಮ IP ಅಡ್ರೆಸ್ ಮತ್ತೆ ನಮ್ಮ ಕೆಲವೊಂದು ಸೆನ್ಸಿಟಿವ್ ಡಾಟಾಗಳು ಹ್ಯಾಕರ್ ನ ಕೈಗೆ ಸೇರ್ತದೆ. ನಾನಾ ರೀತಿಯ ಫ್ರಾಡ್ ಗಳಿಗೆ ದಾರಿಗಳು ತೆರೆದುಕೊಳ್ತದೆ. ಅದರಿಂದ ಇಂಥ ಮೆಸೇಜ್ ಏನಾದ್ರೂ ನಿಮ್ಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಆ ಲಿಂಕಿಗೆ ಕ್ಲಿಕ್ ಮಾಡಬೇಡಿ, ಯಾರಿಗೂ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಈ ವಿಡಿಯೋ ಮಾತ್ರ ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡಿ ಎಲ್ಲರನ್ನು ಜಾಗೃತಿಗೊಳಿಸೋಣ. ಅಂಡ್ ಇಂಥ ಹೆಚ್ಚಿನ ಅವೇರ್ನೆಸ್ ವಿಡಿಯೋಗಳಿಗಾಗಿ ಯೂಟ್ಯೂಬ್, ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ. ಧನ್ಯವಾದಗಳು.